ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಸ್ನೇಹಿತರೆ. ನವ ಜೀವನಕ್ಕಾಗಿ ನವರಾತ್ರಿ ಈ ಹಬ್ಬ ಅಂದ್ರೇ ಒಂದು ರೀತಿ ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆ ಕೇವಲ ಧಾರ್ಮಿಕತೆಯಲ್ಲಿ ಮುಳುಗಿದ್ದು, ಅಂದರೆ ಹೊಸ ಹೊಸ ಬಟ್ಟೆಯನ್ನು ಧರಿಸುವಂಥದ್ದಿರ್ಬೋದು, ಅಥವಾ ಒಳ್ಳೆ ಒಳ್ಳೆ ಭಕ್ಷ್ಯ ಭೋಜನಗಳನ್ನು ಸ್ವೀಕಾರ ಮಾಡುವಂಥದ್ದೇ ಇರ್ಬೋದು, ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂಥದ್ದೇ ಇರ್ಬೋದು. ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲದೆ ಇದ್ರೆ ಹಿಂದಿರ್ತಕ್ಕಂಥ ಭಾವಾರ್ಥ ಅಂದರೆ ಜ್ಞಾನಾರ್ಥ ಏನು ಅಂತ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಾವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಈ 9 ದಿನ ದೇವಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ದೇವಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದೇವಿ ಅಂದರೆ ದೇವ ಪ್ಲಸ್ ಇ. ದೇವ ಅಂತಂದರೆ ಪ್ರಕಾಶಮಾನವಾದ, ಇ ಅಂದರೆ ಶಕ್ತಿ. ಆ ಪ್ರಕಾಶಮಾನವಾದ ಶಕ್ತಿಯನ್ನೇ ನಾವು ದೇವಿ ಅಂತೇಳಿ ಕರಿತೀವಿ. ಆ ಪರಮಜ್ಞಾನದ ಪ್ರಕಾಶಮಾನವಾದ ಶಕ್ತಿಯನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಅಂದರೆ ಅದರಲ್ಲಿ ನಾವು ಸಮರ್ಪಣಾ ಭಾವದೊಂದಿಗೆ ನಾವು ಒಂದು ಆ ಭಾವದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಇವತ್ತು ನವರಾತ್ರಿಯ ಆಚರಣೆಯನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಅಂದರೆ ಭಾರತದಲ್ಲಿ ಹಲವಾರು ರಾಜ್ಯಗಳಲ್ಲಿ ಒಂದೊಂದು ರೀತಿ ಆಚರಣೆ ಇದೆ. ಕೆಲವ್ರಲ್ಲಿ ನಂದಾದೀಪ ಹಚ್ಚೋದ್ರ ಮುಖಾಂತರ, ಕೆಲವ್ರಲ್ಲಿ ಉಪವಾಸ, ಮೌನ, ಗೊಂಬೆಗಳನ್ನು ಕೂರಿಸೋದ್ರ ಮುಖಾಂತರ, ಹೀಗೆ ಹಲವಾರು ರೀತಿಯಲ್ಲಿ ಆಚರಣೆಗೆ ಒಳಪಡುತ್ತೆ ಇದು. ಇಲ್ಲಿ ನೀವು ನಂದಾದೀಪವನ್ನು ಹರಿಸ್ತೀರಾ ಅಂದರೆ ಘಟಸ್ಥಾಪನೆ ಅಂತ ಹೇಳ್ತೀವಿ. ಆ ನಂದಾದೀಪವನ್ನು ಉರಿಸೋದು ಏದಕ್ಕೆ ಅಂತಂದರೆ ಹಗಲು ರಾತ್ರಿ ಆ ದೀಪಕ್ಕೆ ಎಣ್ಣೆ ಹಾಕೋದ್ರ ಮುಖಾಂತರ ಆ ಜಾಗೃತಿಯನ್ನು ವಹಿಸ್ತೀರ. ಯಾಕೆಂದರೆ ಆ ನಂದಾದೀಪ ಹಾರಬಾರ್ದು, ಹಾರಿದ್ರೆ ಮನೆಗೆ ಕೇಡಾಗುತ್ತೆ ಅಂತ ಉದ್ದೇಶದಿಂದ ಆ ಥರ ಮಾಡ್ತೀರ. ಅಂದರೆ ಸ್ನೇಹಿತರೆ, ಆ ನಂದಾದೀಪ ನೀವು ಉರಿಸಿದ ಕೋಣೆಯಲ್ಲಷ್ಟೇ ಆ ಬೆಳಕನ್ನು ನೀಡುತ್ತೆ. ಆದರೆ ನಿಮ್ಮೊಳಗೂ ಒಂದು ನಂದಾದೀಪ ಇದೆ. ಅದನ್ನು ಉರಿಸಿದ್ರೆ, ಅದನ್ನು ಜಾಗೃತಿ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ಅದು ಒಂದು ಜ್ಯೋತಿಯನ್ನು, ಒಂದು ಪ್ರಕಾಶಮಾನವಾದ ಒಂದು ಬೆಳಕನ್ನು ನೀಡುತ್ತೆ ಅಂತ ಯಾಕೆ ನಾವು ತಿಳ್ಕೊಳ್ಳಲ್ಲ? ಅದನ್ನು ಆಧ್ಯಾತ್ಮಿಕತೆಯಲ್ಲೇ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಸ್ನೇಹಿತರೆ. ಅದಕ್ಕೆ ಈ 9 ದಿನ 9 ದೇವಿಯರ ಅವತಾರವನ್ನು ಕುರಿತು ನಾವು ತಿಳ್ಕೊಳ್ಳೋಣ. ಇವತ್ತು ಮೊದಲನೇದಾಗಿ ಶೈಲಪುತ್ರಿ ಅವತಾರವಾಗಿ ಜನಿಸಿದಾಳೆ. ಅಂದರೆ ವೇದ ಪುರಾಣಗಳು ಏನಂತ ಹೇಳ್ತಾವಪ್ಪ ಅಂದರೆ, ವೇದದಲ್ಲಿ ಒಂದು ದುರ್ಗಾ ಸೂಕ್ತಿ ಬರುತ್ತೆ. ದುರ್ಗಾ ಅಂದ್ರೇ ಸಂಸ್ಕೃತದಲ್ಲಿ ದುರ್ಗತಿ ನಾಶಿನಿ, ಅಂದರೆ ಕೆಟ್ಟದ್ದನ್ನು ಹೋಗಲಾಡಿಸುವವಳು, ನಮಗೆ ಬರುವಂತಹ ದುರ್ಗತಿಗಳನ್ನು ಹೋಗಲಾಡಿಸುವವಳೆ, ಅವಳೇ ದುರ್ಗೆ ಅಂತೇಳಿ ಕರಿತೀವಿ. ಹಾಗಾದರೆ ನಮಗೆ ದುರ್ಗತಿಗಳು ಹೇಗೆ ಬರುತ್ತೆ ಅನ್ನೋದಾದರೆ, ನಮ್ಮ ಅಜ್ಞಾನದಿಂದಲೇ ನಾವು ದುರ್ಗತಿಗಳನ್ನು ತಂದ್ಕೋತೀವಿ. ಅದೇ ಅಸುರ, ಅದೇ ಮಹಿಷ, ಅದೇ ರಾಕ್ಷಸ, ಅದೇ ತಮೋಗುಣ. ಅದನ್ನೇ ನಾವು ತಿಳ್ಕೊಬೇಕು. ಈಗ ಅಸುರ ಸುರ ಅಂತ ಹೇಳ್ತೀವಿ. ಸುರ ಅಂತಂದರೆ ನಮ್ಮನ್ನು ಯಾವುದು ರಕ್ಷಣೆ ಮಾಡುತ್ತೋ ಅದನ್ನೇ ಸುರ, ಅಂದರೆ ಜ್ಞಾನಕ್ಕೆ ನಾವು ಸುರ ಅಂತೇಳಿ ಕರಿತೀವಿ. ಆ ಒಂದು ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳೋದೇ ಇವತ್ತಿನ ವಿಶೇಷತೆ. ಅಂದರೆ ಇವತ್ತು ಶೈಲಪುತ್ರಿ ಪುರಾಣಗಳು ಹೇಳ್ತವೆ ಸ್ನೇಹಿತರೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಈ ಪುರಾಣಗಳ ಆಧಾರಿತವಾಗಿಯೇ ಇವತ್ತು ನವರಾತ್ರಿಯನ್ನು ನಾವು ಆಚರಣೆಗೆ ತಂದಿದ್ದೀವಿ. ಆದರೆ ಒಂದು ಚೂರು ಪುರಾಣ ಏನು ಹೇಳುತ್ತೆ, ಇದು ಶೈಲಪುತ್ರಿಯ ಒಂದು ಸ್ಟೋರಿ ಏನು ಹೇಳುತ್ತಪ್ಪ ಅಂತಂದರೆ, ದಕ್ಷ ರಾಜನ ಮಗಳು ದ್ರಾಕ್ಷಾಯಿಣಿ ಸತಿ ಅಂತ ಹೇಳ್ತೀವಿ. ಅವಳ ಪುನರ್ಜನ್ಮನೇ ಈ ಶೈಲಪುತ್ರಿ. ಶೈಲಪುತ್ರಿ ಹಿಮವಂತನ ಮಗಳಾಗಿ ಹುಟ್ಟುತ್ತಾಳೆ. ಶೈಲ ಅಂದ್ರೇ ಪರ್ವತ ರಾಜನ ಮಗಳು, ಅಂದರೆ ಹಿಮವಂತನ ಮಗಳಾಗಿ ಹುಡ್ತಾಳೆ. ಅವಳು ಪುನರ್ಜನ್ಮನೇ ಆಗಿರ್ತಾಳೆ. ಹಿಂದೆ ಜನ್ಮದಲ್ಲಿ ಏನಿರ್ತಾಳಪ್ಪ ಅಂದರೆ ದ್ರಾಕ್ಷಾಯಿಣಿ, ದಕ್ಷ ರಾಜನ ಮಗಳಿರ್ತಾಳೆ. ಅವಳು ಅವರ ತಂದೆಗೆ ವಿರುದ್ಧವಾಗಿ ಶಿವನನ್ನು ಮದುವೆ ಆಗ್ತಾಳೆ. ಆ ತಂದೆಗೆ, ದಕ್ಷನಿಗೆ ಶಿವನನ್ನು ಒರೆಸೋದು ಇಷ್ಟ ಇರಲ್ಲ. ಅವನು ಸ್ಮಶಾನವಾಸಿ, ಅವನ್ನ ಮದುವೆ ಆಗಬೇಡ ಅಂದರೂ ತಂದೆಯ ಮಾತನ್ನು ಮೀರಿ ಅವಳು ವಿವಾಹ ಆಗಿರ್ತಾಳೆ. ಆಗ ಒಂದು ಸಾರಿ ಆ ದಕ್ಷ ಯಾಗವನ್ನು ಕೈಗೊಂಡಿರ್ತಾರೆ. ಆ ಯಾಗದಲ್ಲಿ ಎಲ್ಲರಿಗೂ ಆಹ್ವಾನವನ್ನು ನೀಡಿರ್ತಾರೆ, ಎಲ್ಲರೂ ಬರಬೇಕು ಅಂತೇಳಿ. ಆದರೆ ತನ್ನ ಮಗಳಿಗೆ ಮತ್ತು ಅಳಿಯನಿಗೆ ಆಹ್ವಾನ ನೀಡಿರಲ್ಲ. ಆದರೂ ಪತಿಯ ಮಾತನ್ನು ಮೀರಿ ನಾನು
ತಂದೆಯ ಮನೆಗೆ ಹೋಗಬೇಕು, ಆ ಯಾಗದಲ್ಲಿ ಪಾಲ್ಗೊಳ್ಬೇಕು ಅಂತ ದ್ರಾಕ್ಷಾಯಣಿ ಶಿವನಿಗೆ ಕೇಳ್ಕೊತಾರೆ. ಆದರೆ ಶಿವ ಹೇಳ್ತಾರೆ, ಬೇಡ, ನಮ್ಮನ್ನು ಆಹ್ವಾನಿಸಿಲ್ಲ, ಹೋಗೋದು ಬೇಡ ಅಂದರೂ ಶಿವನ ಮಾತನ್ನು ಮೀರಿ ಹೋಗ್ತಾರೆ. ಅಲ್ಲಿ ಹೋದಾಗ ಅವಳಿಗೆ ತುಂಬ ಅವಮಾನ ಆಗುತ್ತೆ. ಯಾರೂ ಮಾತಾಡ್ಸಲ್ಲ, ತಂದೆಯಿಂದನೂ ಅವಮಾನ ಆಗುತ್ತೆ, ಎಲ್ಲರಿಂದಲೂ ಅವಮಾನ ಆಗುತ್ತೆ. ಈ ಅವಮಾನವನ್ನು ಸಹಿಸಲಾಗದೆ ಇನ್ನು ಶಿವನಿಗೆ ಗೊತ್ತಾದರೆ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಅಲ್ಲೇ ಯಾಗಕುಂಡಕ್ಕೆ ತನ್ನ ದೇಹವನ್ನು ಸಮರ್ಪಣೆ ಮಾಡಿಬಿಡ್ತಾಳೆ, ಯಾಗಕುಂಡಕ್ಕೆ ಹಾರಿಬಿಡ್ತಾಳೆ ಆ ದ್ರಾಕ್ಷಾಯಣಿ. ಇದನ್ನು ತಿಳಿದಂಥ ಶಿವ ಕೋಪಗೊಂಡು ಅಲ್ಲೇ ವೀರಭದ್ರನ ಅವತಾರವನ್ನು ತಗೊಂಡು ಸತಿಯ ಒಂದು ಸುಟ್ಟೋಗಿರ್ತಕ್ಕಂಥ ದೇಹದ ಮುಂದೆ ತಾಂಡವಾಡಲಿಕ್ಕೆ ಶುರು ಮಾಡ್ತಾನೆ. ಈ ಒಂದು ಕೋಪದಿಂದ ದಕ್ಷನ, ಆ ದ್ರಾಕ್ಷಾಯಣಿಯ ತಂದೆ ಆಗಿರ್ತಕ್ಕಂಥ ದಕ್ಷನ ಶಿರಚ್ಛೇದನವನ್ನು ಮಾಡಿಬಿಡ್ತಾನೆ. ಕೊನೆಗೆ ದಕ್ಷನ ಹೆಂಡತಿ ಬೇಡ್ಕೋತಾಳೆ, ನನ್ನ ಪತಿಗೆ ಏನಾದರೂ ಮಾಡಿ ಜೀವದಾನವನ್ನು ನೀಡಿ ಎಂದಿದ್ದಕ್ಕೆ ಆ ಮೇಕೆ, ಆಡು ಅಂತ ಏನು ಹೇಳ್ತೀವಲ್ಲ, ಆ ಮೇಕೆಯ ಕುತ್ತಿಗೆನ ತಂದು ಹಾಕ್ತಾರೆ ಕೊನೆಗೆ. ಆದರೆ ಶಿವನಿಗೆ ಸಿಟ್ಟು ಕಡಿಮೆ ಆಗಿರಲ್ಲ, ಕ್ರೋಧ. ವೀರಭದ್ರ ಅಂದರೆ ನಿಮಗೆ ಗೊತ್ತಿರ್ಬೋದು, ಕ್ರೋಧ ಕಡಿಮೆ ಆಗಿರಲ್ಲ. ಇದನ್ನು ಕಂಡಂತಹ ವಿಷ್ಣು ಅವನ ಸುದರ್ಶನ ಚಕ್ರದಿಂದ ಆ ಸತಿಯ ದೇಹಕ್ಕೆ ಬಿಡ್ತಾನೆ. ಅದು ಛಿದ್ರವಾಗಿ ಅಲ್ಲಿ ಇಲ್ಲಿ ಕತ್ತರಿಸಿ ಬಿದ್ದುಬಿಡುತ್ತೆ. ಆ ಎಲ್ಲೆಲ್ಲಿ ಬಿದ್ದಿರುತ್ತೋ ಅವಳ ದೇಹ ಅಲ್ಲಿ ಶಕ್ತಿಪೀಠಗಳಾಗಿ ಇವತ್ತು ನಾವೆಲ್ಲರೂ ದರ್ಶನ ಮಾಡ್ಬೋದು. ಆ ಶಕ್ತಿಪೀಠಗಳಾಗಿ ಮಾರ್ಪಟ್ಟಿದೆ. ಇದು ಪುರಾಣ ಹೇಳುತ್ತೆ. ಆದರೆ ಇಲ್ಲೇನು ತಿಳ್ಕೊಬೇಕಪ್ಪ ಅಂತಂದರೆ, ದ್ರಾಕ್ಷಾಯಣಿ ಮತ್ತೆ ಶಿವನನ್ನು ಒರೆಸೋದಕ್ಕೆ ಪುನರ್ಜನ್ಮವಾಗಿ ಇವತ್ತು ಬಂದಿದ್ದಾಳೆ ಶೈಲಪುತ್ರಿಯಾಗಿ. ಅವಳು ನೋಡಿ, ಒಬ್ಬ ದೈವಿ ಶಕ್ತಿ ಈ ಭೂಮಿ ಮೇಲೆ ಬಂದ್ರೂ ಶಿವನನ್ನು ಒರೆಸ್ಬೇಕು ಅಂದರೆ ಈ 9 ದಿನ ಯಾವ ಥರ ಶಕ್ತಿ ಪ್ರಕಟ ಮಾಡಿಕೊಂಡು ಶಿವನನ್ನು ಒರೆಸ್ತಾಳೆ ಅನ್ನೋದೇ ಆಗಿದೆ. ಇನ್ನು ನಾವೆಲ್ಲರೂ ಸಾಮಾನ್ಯ ಮನುಷ್ಯರು ಅಲ್ವಾ, ನಾವಿನ್ನೆಷ್ಟು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆ ಶಕ್ತಿಯನ್ನು ಯಾವ ರೀತಿ ಜಾಗೃತಿ ಮಾಡ್ಕೋಬೇಕು, ಅದನ್ನು ಯಾರೇ ಮಹಾಪುರುಷ ಆಗಲಿ, ಯಾರೇ ದೈವ ಸಂಬೋಧರಾಗಲಿ, ದೇವತೆಗಳೇ ಇರಲಿ, ಈ ಭೂಮಿ ಮೇಲೆ ಬಂದ ಮೇಲೆ ಧ್ಯಾನ ಸಾಧನೆಯ ಮುಖಾಂತರನೇ ಶಕ್ತಿಯನ್ನು ಜಾಗೃತಿಗೊಳಿಸ್ಕೋಬೇಕು ಅಂತಕ್ಕಂಥದ್ದೇ ಇದರಿಂದಿರ್ತಕ್ಕಂಥ ಪಾರಮಾರ್ಥ ಸತ್ಯ. ಅದಕ್ಕಾಗಿ ಎಲ್ಲರೂ ಧ್ಯಾನ ಸಾಧನೆಯಲ್ಲಿ ತೊಡಗ್ತಾರೆ. ಆಕೆನೂ ಸತಿನೂ ಕೂಡ 9 ದಿನ ಈ ಒಂದು ದಾರಿಯಲ್ಲಿ ಏನು ಶಿವನನ್ನು ಒರೆಸೋದಕ್ಕೆ ಅವಳು ಧ್ಯಾನ ಸಾಧನೆಯಲ್ಲಿ ತೊಡಗಿಸ್ಕೋತಾಳೆ. ಅದಕ್ಕೆ ಇವತ್ತು ಶೈಲಪುತ್ರಿಯಾಗಿ ಜನನವನ್ನು ಎತ್ತಿದ್ದಾಳೆ. ಈ ಶೈಲಪುತ್ರಿ ಅಂದ್ರೇ ಒಂದು ಬಿಳಿ ವಸ್ತ್ರವನ್ನು ಧರಿಸಿ ನಂದಿಯ ಮೇಲೆ ಬರ್ತಕ್ಕಂಥದ್ದು ನೋಡಿರ್ಬೋದು ನೀವು. ಬಿಳಿ ವಸ್ತ್ರ ಅಂತಂದರೆ ಶಾಂತತೆಗೆ ಪ್ರತೀಕ. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ ಅಂದರೆ ಅದು ಶಕ್ತಿಗೆ ಪ್ರತೀಕ. ಎಡಗೈಯಲ್ಲಿ ಕಮಲ ಅಂದರೆ ಶುದ್ಧತೆ. ಆ ಕಮಲ ಕೆಸರಿನಲ್ಲಿ ಹುಟ್ಟಿದ್ರೂ ಅದು ಕೆಸರನ್ನು ಅಂಟಿಸ್ಕೊಳ್ಳಲ್ಲ, ಶುದ್ಧತೆಯಾಗೇ ಇರುತ್ತೆ. ಹಾಗಾಗಿ ಶುದ್ಧತೆಗೆ ಪ್ರತೀಕ. ಇನ್ನು ನಂದಿ ದೈವತ್ವಕ್ಕೆ ಸಂಬೋಧ. ಅಂದರೆ ಮೂಕ ಪ್ರಾಣಿಗಳನ್ನು ನಾವು ಪ್ರೀತಿ ಮಾಡಬೇಕು, ಈ ಪ್ರಕೃತಿಯನ್ನು ಪ್ರೀತಿ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಎಲ್ಲರೂ ಧ್ಯಾನಸ್ಥರಾಗಿ ಅಂತ ಕೇಳ್ಕೊತೀನಿ. ಅದಕ್ಕೆ ಗುರು ಒಂದು ಕಡೆ ಹೇಳ್ತಾರೆ, ನಂದಾದೀಪವನ್ನು ನಿಮ್ಮ ಕೋಣೆಯಲ್ಲಿ ಉರಿಸೋದಲ್ಲ, ನಿಮ್ಮೊಳಗೆ ಆ ನಂದಾದೀಪ ಇದೆ, ಅದನ್ನು ಜಾಗೃತಿ ಮಾಡಿ, ಆ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳಿ. ನಿಮ್ಮ ಆ ಜ್ಞಾನವನ್ನು, ಪರಮ ಜ್ಞಾನವನ್ನು ಪಡೆಯಬೇಕಾದ್ರೆ, ಆ ಗುರಿಯನ್ನು ತಲುಪಬೇಕಾದ್ರೆ ಸಮರ್ಪಣಾ ಭಾವದಿಂದ ಮುನ್ನುಗ್ಗಿ ಅಂತ ಹೇಳ್ತಾರೆ. ಘಟ್ ಮೇ दीप जल रहा है, घट में दीप जल रहा है, रात अंधेरी घनी है, तेल बचा है थोड़ा, बातें की उम्र में कम है, दीप जल रहा, दीप जल रहा है, घट में दीप जल रहा है. थैंक यू.